ಸ್ನೇಹಿತರೆ ನಮಸ್ಕಾರ. ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಕಿರುತೆರೆ ಲೋಕಕ್ಕೆ ಬೆಳ್ಳಂಬೆಳಗ್ಗೆ ಬಿಗ್ ಶಾಕ್ ಎದುರಾಗಿದೆ. ಕನ್ನಡ ಕಿರುತೆರೆಯ ಜನಪ್ರಿಯ ನಟ ದಿಲೀಪ್ ರಾಜ್ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಎಲ್ರಿಗೂ ಕೂಡ ನಿದ್ದೆಯಿಂದ ಇದ್ದಂಥವರಿಗೆ ಒಂದು ಸಲ ಕಣ್ಣುಚ್ಕೊಂಡು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಕಾರಣ ಏನು ಅಂತ ಹೇಳಿದ್ರೆ 47-48 ವರ್ಷ ದಿಲೀಪ್ ರಾಜ್ಗೆ. ಈ ವಯಸ್ಸಲ್ಲಿ ಹೀಗೆ ಯಾಕಾಯಿತು? ಹೃದಯಾಘಾತ ಆಗುವಂತಹದ್ದು ಏನಿತ್ತು? ದಿಲೀಪ್ ರಾಜ್ ಅವರು ಫಿಟ್ ಆ್ಯಂಡ್ ಫೈನ್ ಆಗಿದ್ದರು, ನೋಡೋದಕ್ಕೂ ಕೂಡ ತುಂಬ ಹ್ಯಾಂಡ್ಸಮ್ ಆಗಿದ್ದರು, ಫಿಟ್ ಆ್ಯಂಡ್ ಫೈನ್ ಆಗಿದ್ದರು. ಹೀಗಿರುವಂಥ ದಿಲೀಪ್ ರಾಜ್ಗೆ ಏನಾಯಿತು? ರಾತ್ರಿ ಕುಸಿದು ಬಿದ್ದಿದ್ದು ಯಾಕೆ? ಎಲ್ಲಿ ಮಿಸ್ಟೇಕ್ ಆಯಿತು? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಂದು ಕಾಲದಲ್ಲಿ ಬೆಳ್ಳಿತೆರೆಯಲ್ಲಿ ದೊಡ್ಡ ಸಕ್ಸಸ್ಸನ್ನು ಎದುರು ನೋಡಿಕೊಂಡು ಹೋದಂತಹ ನಟ ಅಲ್ಲಿ ಸಕ್ಸಸ್ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಮರಳಿದ್ದು ಈ ಕಿರುತೆರೆಗೆ. ಯಾವಾಗ ಕಿರುತೆರೆಗೆ ದಿಲೀಪ್ ರಾಜ್ ಮರಳ್ತಾರೋ ಅದಾದ ಬಳಿಕ ತಿರುಗಿ ನೋಡಲೇ ಇಲ್ಲ. ಒಂದಾದ್ಮೇಲೊಂದು ಅನ್ನುವಂತಹ ಹಿಟ್ಟು ಧಾರಾವಾಹಿಗಳಲ್ಲಿ ನಟಿಸ್ತಾ ಹೋಗ್ತಾರೆ. ಕೊನೆಗೆ ಹಿಟ್ಲರ್ ಕಲ್ಯಾಣ ಅನ್ನುವಂತಹ ಒಂದು ಧಾರಾವಾಹಿಯನ್ನು ನಿರ್ಮಾಣ ಕೂಡ ಮಾಡ್ತಾರೆ. ಇದು ಇವರಿಗೆ ಮತ್ತೊಂದು ಬದುಕನ್ನೇ ತಂದುಕೊಡ್ತದೆ. ಇದರ ಜೊತೆಗೆ ಕಂಬದ ಮನಿ, ಜನನಿ, ರಥಸಪ್ತಮಿ, ಮಿಲನ ಹೀಗೆ ಅನೇಕ ಸೀರಿಯಲ್ನಲ್ಲಿ ನಟಿಸಿರುವಂಥ ಇವರನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. 2005ರಲ್ಲಿ ತೆರೆಕಂಡಂತಹ ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ಸಿನಿ ರಂಗವನ್ನು ಪ್ರವೇಶ ಮಾಡಿದಂತಹ ನಟ 2007ರಲ್ಲಿ ಮಿಲನ ಚಿತ್ರದಲ್ಲಿ ಖಳನಾಯಕ ಪಾತ್ರವನ್ನು ಮಾಡಿದರು. ಇದು ಇವರ ಬದುಕನ್ನೇ ಬದಲಾಯಿಸಿ ಬಿಡಿತು. ಆದರೆ ಸಿನಿ ರಂಗದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗಬಹುದು ಇದಾದ ಬಳಿಕ ಅಂತೇಳಿ ಅಂದ್ಕೊಂಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಸಿಗಲಿಲ್ಲ. ಸೊ ದಟ್ ವಾಪಸ್ ಬಂದಿದ್ದು ಈ ಕಿರುತೆರೆಗೆ. ಸಿನಿಮಾ ಮಾಡ್ತಾನೆ ಮತ್ತೆ ಕಿರುತೆರೆಗೆ ಬಂದಿದ್ದರು. ಹಿಟ್ಲರ್ ಕಲ್ಯಾಣದ ಮೂಲಕ ಬೇರೆ ಹವಾನೆ ಕ್ರಿಯೇಟ್ ಮಾಡಿದರು. ಸಿನಿಮಾದಲ್ಲೂ ಕೂಡ ತಮ್ಮ ವಿಶೇಷ ಶೈಲಿಯಿಂದ ಪ್ರೇಕ್ಷಕರ ಗಮನವನ್ನು ಸೆಳೆದರು. ಇದೇ ರೀತಿಯಲ್ಲಿ ಕಿರುತೆರೆಯಲ್ಲೂ ಕೂಡ ಅಭಿಮಾನಿಗಳನ್ನು ಸಂಪಾದಿಸಿದರು. ಹೆಚ್ಚು ಅಭಿಮಾನಿಗಳನ್ನು ತುಂಬ ಕಡಿಮೆ ಸಮಯದಲ್ಲಿ ಸಂಪಾದನೆ ಮಾಡಿದರು ಅಂತೇಳಿ ಹೇಳಿದ್ರು ಕೂಡ ಸುಳ್ಳಾಗೋದಿಲ್ಲ. ಆದರೆ ಈ ಅಭಿಮಾನವನ್ನು ಉಳಿಸಿಕೊಳ್ಳುವಂತಹ ಸೌಭಾಗ್ಯ ದಿಲೀಪ್ ರಾಜ್ ಅವರ ಹಣೆಯಲ್ಲಿ ಬರೆದಿಲ್ಲ ದೇವರು ಅನ್ನೋದು ಈಗ ಸಾಬೀತಾಗಿದೆ. ಹೌದು, ಬೆಳ್ಳಂಬೆಳಗ್ಗೆ ಬಂದಂಥ ಸುದ್ದಿ ಇದಕ್ಕೆ ತಾಜಾ ನಿದರ್ಶನ ಆಗಿದೆ. ನಾವೆಲ್ಲರೂ ಕೂಡ ಬದುಕನ್ನು ಒಂದು ರೀತಿ ನಿರೀಕ್ಷೆ ಮಾಡ್ತಿರ್ತೀವಿ, ಆದರೆ ವಿಧಿಯಾಟ ಬೇರೆಯೇ ಇರ್ತದೆ ಅನ್ನೋದಕ್ಕೆ ಸಾಕ್ಷಿ ದಿಲೀಪ್ ರಾಜ್ ಅವರ ಬದುಕು. ಹೌದು, ನಿನ್ನೆ ರಾತ್ರಿ ನಡೆದಂತಹ ದುರ್ಘಟನೆಯಲ್ಲಿ ಹೃದಯಾಘಾತದಿಂದ ದಿಲೀಪ್ ರಾಜ್ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿದ್ರು ಕೂಡ ಏನೂ ಕೂಡ ಪ್ರಯೋಜನ ಆಗಲಿಲ್ಲ ಅನ್ನುವಂತಹ ನೋವಿನ ಸುದ್ದಿ ಗೊತ್ತಾಗಿದೆ. ಸಹಜವಾಗಿ ಇವರ ಈ ಒಂದು ಘಟನೆ ಎಲ್ರಿಗೂ ಕೂಡ ದಿಗ್ಭ್ರಮೆಗೆ ಕಾರಣ ಆಗಿದೆ. ಕಾರಣ ಏನಂತ ಹೇಳಿದ್ರೆ, ಸಡನ್ನಾಗಿ ಈ ರೀತಿ ಹೇಗಾಯಿತು, ಏನಾಯ್ತಪ್ಪ ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಕೂಡ ಇರುವಂಥದ್ದೇ. 48 ವರ್ಷಕ್ಕೆ ಈ ರೀತಿ ಆಗುತ್ತಾ ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ. ಇನ್ನು ದಿಲೀಪ್ ಅವರ ಹೃದಯಾಘಾತಕ್ಕೆ ಪ್ರಮುಖವಾಗಿ ಅವರ ಒತ್ತಡದ ಜೀವನ ಶೈಲಿಯ ಕಾರಣ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಸ್ವತಃ ಅವರ ಮಾವನವರು ಮಾತನಾಡ್ತಾ ಹೇಳ್ತಾರೆ, ಯಾವಾಗಲೂ ಕೂಡ ಕೆಲಸ ಅಂತ ಹೇಳಿ ಬ್ಯುಸಿಯಾಗಿರ್ತಿದ್ದ. ತನ್ನ ಪರ್ಸ್ನಲ್ ಜೀವನದ ಬಗ್ಗೆನೂ ಕೂಡ ಹೆಚ್ಚು ಕಾಳಜಿಯನ್ನು ವಹಿಸ್ತಾ ಇಲ್ಲ. ಹಾಗೇನು ಆರೋಗ್ಯದ ಬಗ್ಗೆನೂ ಕೂಡ ಹೆಚ್ಚು ಕಾಳಜಿಯನ್ನು ಆತ ವಹಿಸ್ತಿರಲಿಲ್ಲ. ಸದಾ ಕೆಲಸ ಅಂತ ಹೇಳಿಬಿಟ್ಟು ಕೆಲಸಕ್ಕೋಸ್ಕರ ತುಡಿತಾ ಇದ್ದ. ಆ ತುಡಿತವೇ ಈಗ ಕೊನೆಗೆ ಆತನನ್ನು ಇಹಲೋಕವನ್ನು ತ್ಯಜಿಸುವಂತೆ, ಹೃದಯಾಘಾತ ಆಗುವಂತೆ ಮಾಡ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡಿದೆ. ಈ ಮೂಲಕ ಈಗಿನ ಯುವ ಸಮುದಾಯ ಯಾವಾಗಲೂ ಕೂಡ ಒತ್ತಡದ ಜೀವನವನ್ನು ಸಾಗಿಸೋದು ಎಷ್ಟು ಅಪಾಯಕಾರಿ ಎನ್ನುವಂತಹ ಒಂದು ಮೆಸೇಜನ್ನು ಕೂಡ ಸ್ವತಃ ದಿಲೀಪ್ ಅವರ ಈ ಒಂದು ದುರ್ಘಟನೆ ನಮಗೆ ಪಾಠವನ್ನು ಮಾಡಿದೆ ಅಂತಲೂ ಕೂಡ ಹೇಳ್ಬೋದು. ಇದರ ಜೊತೆಗೆ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ರಾತ್ರಿ ಆರಾಮಾಗಿ ಮಲಗಿದ್ದಂತಹ ದಿಲೀಪ್ ಅವರು ಬೆಳಗ್ಗೆ ಎದ್ದು ನೋಡುವಾಗ ಇಲ್ಲ ಅನ್ನುವಂಥ ಸುದ್ದಿ ಸಹಜವಾಗಿ ಎಂಥವರನ್ನಾದರೂ ಕೂಡ ದಿಗ್ಭ್ರಮೆಗೆ ದೂಡುವಂಥದ್ದು. ಅಸಲಿಗೆ ರಾತ್ರಿ ಆರಾಮಾಗಿಯೇ ಇದ್ದಂತಹ ದಿಲೀಪ್ ಅವರು ಊಟ ಮಾಡಿ ಮಲಗಿದ್ದಂಥ ದಿಲೀಪ್ ಅವ್ರಿಗೆ ಬೆಳಗಿನ ಜಾವ 4:30-5 ಗಂಟೆ ಅಷ್ಟೊತ್ತಿಗೆ ಸಣ್ಣದಾಗಿ ಎದೆನೋವು ಕಾಣಿಸ್ಕೊಂಡಿದೆ. ಸಣ್ಣದಾಗಿ ಕಾಣಿಸ್ಕೊಂಡಂಥ ಎದೆನೋವು ತಕ್ಷಣಕ್ಕೆ ಅವರು ಕುಸಿದು ಬೀಳುವಂಥ ಹಂತಕ್ಕೂ ಕೂಡ ತಲುಪಿದೆ. ಅದಾದ ಬಳಿಕ ಅವರ ಪತ್ನಿ ಪಕ್ಕದಲ್ಲೇ ಇದ್ದಿದ್ದರಿಂದ ಅವರು ಫಸ್ಟ್ ಏಡನ್ನು ಇಮಿಡಿಯೇಟ್ಲಿ ಮಾಡ್ತಾರೆ. ಉಸಿರನ್ನು ಪಂಪ್ ಮಾಡುವಂಥ ಕೆಲಸವನ್ನು, ಜೊತೆಗೆ ಹೃದಯಾಘಾತ ಆದಾಗ ಬೇಸಿಕ್ಕಾಗಿ ಏನೆಲ್ಲ ಮಾಡಬೇಕೆಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಆಸ್ಪತ್ರೆಗೆ ಸೇರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆದರೆ ಆಸ್ಪತ್ರೆಗೆ ಹೋಗೋದ್ರೊಳಗಡೆ ವಿಧಿ ತನ್ನ ಆಟವನ್ನು ಮುಗಿಸಿಯಾಗಿತ್ತು. ಈ ಲೋಕಕ್ಕೆ ದಿಲೀಪ್ ಅವರನ್ನು ಕರೆದುಕೊಂಡು ಹೋಗಿ ಆಗಿತ್ತು ಅನ್ನುವಂತಹ ಮಾಹಿತಿಯನ್ನು ಕೂಡ ಸ್ವತಃ ಅವರ ಮಾವನವರೇ ಈಗ ಹೇಳಿದ್ದಾರೆ. ಇನ್ನು ಇವತ್ತು ಸಂಜೆ ಅವರ ಅಂತ್ಯಕ್ರಿಯೆಯನ್ನು ಕೂಡ ಮುಗಿಸುವಂತಹ ಚಿಂತನೆಯಲ್ಲಿ ಕುಟುಂಬ ಇದೆ. ಈ ಸಂಜೆಯೇ ಅಂತ್ಯಕ್ರಿಯೆಯನ್ನು ನಡೆಸಿ ಎಲ್ಲ ವಿಧಿವಿಧಾನಗಳನ್ನು ಕೂಡ ಮುಗಿಸುವಂಥ ಆಲೋಚನೆಯಲ್ಲಿ ಕುಟುಂಬ ಬಂದಿದೆ ಅನ್ನೋದನ್ನು ಕೂಡ ಸ್ವತಃ ಅವರ ಮಾವನವರು ಹೇಳಿದ್ದಾರೆ. ಈಗ ಇಲ್ಲಿವರೆಗೆ ದಿಲೀಪ್ ಅವರು ಇದ್ದಂತಹ ಜೀವನ ಶೈಲಿ ಮತ್ತು ಅವರ ಶಿಸ್ತಿನ ಜೀವನ, ಒತ್ತಡ ಇವೆಲ್ಲವೂ ಕೂಡ ಒಂದು ಭಾಗವಾದರೆ ಎಲ್ಲಿ ತಪ್ಪು ಮಾಡ್ತಾಯಿದೆ, ಎಲ್ಲಿ ಎಡುವುತ್ತಿದೆ ಅನ್ನೋದ್ರ ಬಗ್ಗೆನೂ ಕೂಡ ಆಲೋಚನೆ ಮಾಡಬೇಕಾದಂಥ ಅಗತ್ಯತೆ ಇದೆ ಅನ್ನೋದು ಮಾತ್ರ 100% ಸತ್ಯ.
ನಟನೆಯ ಜೊತೆಗೆ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡುವಲ್ಲಿ ದಿಲೀಪ್ ರಾಜ್ ಮುಂಚೂಣಿಯಲ್ಲಿದ್ದರು. ಸೃಜನಶೀಲ ನಿರ್ದೇಶಕರಾಗಿ, ಶಿಸ್ತಿನ ನಿರ್ಮಾಪಕರಾಗಿ ಗುರುತಿಸಿಕೊಂಡಿದ್ದರು. ಸಣ್ಣ ವಯಸ್ಸಿನಲ್ಲೇ ಇಹಲೋಕವನ್ನು ತ್ಯಜಿಸಿದ್ದು ಸಹಜವಾಗಿ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಆಘಾತ. 1978 ಸೆಪ್ಟೆಂಬರ್ 2 ಬೆಂಗಳೂರಿನಲ್ಲಿ ಜನಿಸಿದಂತಹ ದಿಲೀಪ್ ರಾಜ್ ಅವರು ಕಾಲೇಜು ದಿನಗಳಲ್ಲೇ ನೃತ್ಯ, ನಿರ್ದೇಶನ ಹೀಗೆ ಆಸಕ್ತಿಯನ್ನು ತೊಡಗಿಕೊಂಡಿದ್ದರು. ಜೊತೆಗೆ ನಟರಂಗ ತಂಡಗಳನ್ನು ಕೂಡ ಸೇರಿಕೊಂಡಿದ್ದರು. ನಂತರ ನಟನೆಯಲ್ಲೇ ಮುಂದುವರಿದರು. ಒಳ್ಳೊಳ್ಳೆ ಅವಕಾಶಗಳೇ ಅತ್ಯಂತ ಚಿಕ್ಕ ಪ್ರಾಯದಲ್ಲಿ ಸಿಗ್ತಾ ಹೋಯಿತು. ಅವಕಾಶಗಳಿಗೇನು ಕೂಡ ಕೊರತೆ ಇರಲಿಲ್ಲ. ಬಟ್ ಯಾವಾಗ ಇವರು ಕಿರುತೆರೆಗೆ ಬರ್ತಾರೋ ಇಲ್ಲೊಂದು ಹೊಸ ರೀತಿಯಾದಂತಹ ಹವವನ್ನೇ ಸೃಷ್ಟಿ ಮಾಡಿಬಿಡ್ತಾರೆ. ಜೊತೆಗೆ ಕೆಲವೊಂದು ಕಿರುತೆರೆ ಕಾರ್ಯಕ್ರಮದ ನಿರೂಪಕರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾರೆ. ಹೀಗಿರುವಂಥ ದಿಲೀಪ್ ರಾಜ್ ಅವರು ಕೇವಲ 47 ವರ್ಷಕ್ಕೆ, ಅದು ಕೂಡ ಇಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿದ್ದಂತಹ ದಿಲೀಪ್ ರಾಜ್ ಅವರು ಕ್ರಿಕೆಟ್ ಆಡ್ತಾಯಿದ್ರು, ಬೇರೆ ಬೇರೆ ಸ್ಪೋರ್ಟ್ಸ್ಗಳಲ್ಲಿ ತೊಡಗಿಕೊಳ್ತಿದ್ರು, ಹಾಕಿ ಆಡ್ತಾಯಿದ್ರು, ಎಲ್ಲದೂ ಕೂಡ ಆಟವನ್ನು ಆಡಿಕೊಂಡು ಎಂಜಾಯನ್ನು ಮಾಡ್ತಿದ್ರು ಲೈಫನ್ನು. ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿದ್ದರು. ಹೀಗಿದ್ದಂತಹ ದಿಲೀಪ್ ರಾಜ್ಗೆ ಸಡನ್ನಾಗಿ ಹೃದಯಾಘಾತ ಆಯಿತು ಅಂತ ಹೇಳಿದರೆ ಯಾರೂ ಕೂಡ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಏನು ಮಾಡ್ತೀರಾ, ವಿಧಿ ಆಟದ ಮುಂದೆ ಏನೂ ಕೂಡ ನಡೆಯೋದಿಲ್ಲ, ಯಾರ ಆಟನೂ ಕೂಡ ನಡೆಯೋದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಇನ್ನು ದಿಲೀಪ್ ರಾಜ್ ಅವರು 2005ರಲ್ಲಿ ತೆರೆಕಂಡಂತಹ ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ಚಿತ್ರರಂಗವನ್ನು ಪ್ರವೇಶ ಮಾಡಿದರೆ 2007ರಲ್ಲಿ ಮಿಲನ ಚಿತ್ರದಲ್ಲಿ ಖಳನಾಯಕನ ಪಾತ್ರವನ್ನು ಮಾಡ್ತಾರೆ. ನಂತರ 7 o'clock, ಕ್ಷಣ ಕ್ಷಣ ಚಿತ್ರ, ಇತ್ತೀಚೆಗೆ ಲವ್ ಮಾಕ್ಟೇಲ್ 3ನಲ್ಲೂ ಕೂಡ ನಟಿಸಿ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟ ಅಂತ ಹೇಳಿಬಿಟ್ಟು ಜನಪ್ರಿಯರಾಗಿದ್ದರು. ಇದರ ಜೊತೆಗೆ ಸಾಕಷ್ಟು ಧಾರಾವಾಹಿಯಲ್ಲೂ ಕೂಡ ನಟಿಸಿದ್ದರಿಂದ ಸಹಜವಾಗಿ ಇವರ ಬಗ್ಗೆ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ಇನ್ನು ಸದ್ಯ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದಂಥ ಕೃಷ್ಣರಕ್ಕೂ ನಿರ್ಮಾಪಕರು ಕೂಡ ಇವರೇ ಆಗಿದ್ದರು. ಸಿನಿಮಾ ಮತ್ತು ಕಿರುತೆರೆ ಎರಡರಲ್ಲೂ ಕೂಡ ಗುರುತಿಸಿಕೊಂಡಿದ್ದಂಥ ನಟ, ನಿರ್ಮಾಪಕ ದಿಲೀಪ್ ರಾಜ್ ಅವರು ಈಗ ಇಹಲೋಕವನ್ನು ತ್ಯಜಿಸಿರುವಂಥದ್ದು ಸಹಜವಾಗಿ ದೊಡ್ಡ ಆಘಾತದ ಸುದ್ದಿಯೇ. ಆ ಒಂದು ನೋವನ್ನು ಈಗ ಸಹಿಸಿಕೊಳ್ಳುವಂಥ ಶಕ್ತಿ ಆ ಕುಟುಂಬಕ್ಕೆ ಭಗವಂತ ಕೊಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ಚಿಕ್ಕ ಪ್ರಾಯದಲ್ಲೇ ಎಲ್ಲರನ್ನೂ ಕೂಡ ತೊರೆದು ಹೋಗುವಂಥದ್ದು ಇದೆಯಲ್ಲ, ಇದು ಸಾಮಾನ್ಯವಾದಂಥ ಸಂಗತಿ ಅಥವಾ ವಿಚಾರ ಅಲ್ವೇ ಅಲ್ಲ. ಆ ನೋವನ್ನು ಅರಗಿಸಿಕೊಳ್ಳೋದು ಅಷ್ಟು ಸುಲಭನೂ ಕೂಡ ಅಲ್ಲ. ಬಟ್ ಏನು ಮಾಡ್ತೀರಾ, ಎಲ್ಲದೂ ಕೂಡ ಆಗಿ ಹೋಗಿದೆ. ಎಲ್ಲವನ್ನು ಕೂಡ ನಾವು ಸ್ವೀಕರಿಸಲೇಬೇಕು. ಇಲ್ಲ ಅಂಥೇಳಿ ಒಪ್ಪಿಕೊಳ್ಳದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಅಂತ ಹೇಳ್ಬಿಟ್ಟು ನಾವು ಒಪ್ಪಿಕೊಳ್ಳದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ. ವಿಧಿಯಾಟದ ಮುಂದೆ ಎಲ್ಲವೂ ಕೂಡ ಇವರನ್ನು ವಿಧಿಯಾಟದ ಮುಂದೆ ನಾವೆಲ್ಲರೂ ಕೂಡ ಕ್ಷಣಿಕನೇ, ಅದರಲ್ಲೇನೂ ಕೂಡ ಎರಡನೇ ಮಾತೇ ಇಲ್ಲ. ಸದ್ಯ ಕುಮಾರಸ್ವಾಮಿ ಲೇಔಟ್ನ ಅಪೋಲೋ ಆಸ್ಪತ್ರೆಯಲ್ಲಿ ಇವರ ದೇಹ ಇತ್ತು. ನಂತರ ಮನೆಗೆ ಅದನ್ನು ಸಾಗಿಸಿ ನಂತರ ಇವರ ಹಿತೈಷಿಗಳು, ಆಪ್ತರು ಎಲ್ಲರೂ ಕೂಡ ಬಂದು ದರ್ಶನವನ್ನು ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಹಾಗೆಯೇ ಇನ್ನೂ ಕೂಡ ಅಂತ್ಯಕ್ರಿಯೆಯ ಬಗ್ಗೆ ಮಾಹಿತಿಗಳು ಏನೂ ಸ್ಪಷ್ಟವಾಗಿ ಸಿಕ್ಕಿಲ್ಲ. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ದಿಲೀಪ್ ರಾಜ್ ಅನ್ನುವಂಥ ಒಬ್ಬ ಅದ್ಭುತವಾದಂಥ ಕಲಾವಿದನನ್ನು ಹೃದಯಾಘಾತದಲ್ಲಿ ಕಳೆದುಕೊಳ್ಳುವಂತಾಗಿದ್ದು, ಅದು ಕೂಡ ಇಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿದ್ದಂತಹ ಒಬ್ಬ ಯುವಕ ಕೇವಲ 47-48 ವರ್ಷಕ್ಕೆ ಇಹಲೋಕವನ್ನು ತ್ಯಜಿಸುವಂತಾಗಿದ್ದು ಮಾತ್ರ ಘೋರ ದುರಂತವೇ ಸರಿ. ನಿಮ್ಮ ಅಭಿಪ್ರಾಯ ಏನು? ನಿಮಗೆ ದಿಲೀಪ್ ರಾಜ್ ಅವರು ನಟಿಸಿದಂತಹ ಅಥವಾ ಅವರ ಅಭಿನಯದ ಯಾವ ಧಾರಾವಾಹಿ ಅಥವಾ ಯಾವ ಸಿನಿಮಾ ತುಂಬ ಇಷ್ಟ ಆಗ್ತದೆ, ಅವರ ಯಾವ ಪಾತ್ರ ತುಂಬ ಇವತ್ತಿಗೂ ಕೂಡ ಕಾಡ್ತದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.